ಈ ಏನು ರಾಜೀವ್ ಗಾಂಧಿ ಆ ಸಂದರ್ಭದಲ್ಲಿ 74th ಅಮೆಂಡ್ಮೆಂಟ್ ಕರೆಕ್ಟ್ ಅಲ್ವನಪ್ಪ, ಅಮೆಂಡ್ಮೆಂಟ್ ತಂದು ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಕೊಟ್ಟಿದ್ರು. ಈಗ ಅಧಿಕಾರ ಕಸ್ಕೊಂಡು ಮುಖ್ಯಮಂತ್ರಿನ ಅದಕ್ಕೆ ಅಧ್ಯಕ್ಷರು ಮಾಡ್ಬಿಟ್ಟಿದ್ದೀರಾ. ಏನು ಮುಖ್ಯಮಂತ್ರಿ ಎಲೆಕ್ಟ್ ಆಗ್ಯವರ? ಇದರಿಂದ ಕಾರ್ಪೊರೇಷನ್ ಇಂದ ಎಲೆಕ್ಟ್ ಆಗವರ? ಏನಿಲ್ಲ, ಪೂರ್ತಿ ಅಧಿಕಾರ ಅವ್ರಿಗೆ ಕೊಟ್ಬಿಟ್ಟಿದ್ದೀರಾ. ಇರೋ ಸಭೆನೇ ಮುಖ್ಯಮಂತ್ರಿ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಈಗಿರೋ ಮೆಟ್ರೋಪಾಲಿಟನ್ ಸಭೆ ಏನ್ ಮಾಡಬೇಕು, 3 ತಿಂಗಳಿಗೋ 6 ತಿಂಗಳಿಗೋ ಮಾಡಬೇಕು, 5 ವರ್ಷ ಆದ್ರೂ ಮಾಡಲ್ಲ. ಒಬ್ಬ ಮುಖ್ಯಮಂತ್ರಿನೂ ಮಾಡಿಲ್ಲ. ಅದೇ ಮಾಡಿಲ್ಲ ಅಂದ್ರೆ ಇನ್ನು ದಿನ ಬಂದು ಮುಖ್ಯಮಂತ್ರಿ ಇಲ್ಲಿ ಪೂಜ್ಯ ಮಹಾಪೌರರೇ ಅಂತ ಹೇಳಿ ಕೂತ್ಕೊಬೇಕಿಲ್ಲ ಇನ್ಮೇಲೆ. ಪೂಜ್ಯ ಮಹಾಪೌರರಾದಂಥ ಸಿದ್ದರಾಮಯ್ಯನವರೇ ಅಂತ ಯಾರು ದಿನ ಕೂತ್ಕೊಂತಾರ ಬಂದಿಲ್ಲಿ? ಡೆಮಾಕ್ರಸಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ತನ್ನದೇ ಆದಂತ ಒಂದು ಅಧಿಕಾರ ಇದೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ, ನಗರಸಭೆಗಳು ಇವೆಲ್ಲ ಅದಕ್ಕೆ ಅಧಿಕಾರ ಇದೆ. ಸಂವಿಧಾನದ ದತ್ತವಾದಂತ ಅಧಿಕಾರ ಅದು. ಅದಕ್ಕೆ ಕಲ್ಲಾಕ್ಬಿಟ್ರಿ ನೀವು. ನೋಡಿ, ನಾನು ಬೆಂಗಳೂರವನು, ನಾನು ಇಲ್ಲೇ ಹುಟ್ಟಿದ್ದೀನಿ. ನಮ್ಮ ಪೂರ್ವಜರು ಕೂಡ 500-600 ವರ್ಷಗಳಿಂದ ಇಲ್ಲೇ ಹುಟ್ಟು ಬೆಳೆದಿದ್ದೀವಿ. ನಾವು ಬೆಂಗಳೂರನ್ನ ನೋಡಿದ್ದೀವಿ. ಒಡೆದದ ಬೆಂಗಳೂರನ್ನ ನಾವು ನೋಡಿದ, ಒಡೆದ ಮನೆಗಳನ್ನ ನಾವು ನೋಡಿಲ್ಲ, ಒಡೆದ ಗಾಜಿನ ಮನೆಯನ್ನ ನಾವು ನೋಡಿಲ್ಲ. ನಮ್ಮೆಲ್ಲರ ದೃಷ್ಟಿ, ನಮ್ಮ ಬಿಜೆಪಿ ಅವತ್ತಿಂದ ನಮ್ಮ ಸ್ಟ್ಯಾಂಡ್ ಬೆಂಗಳೂರು ಭಾಗ ಆಗಬಾರ್ದು. ಮುಂದೆ ಅವಕಾಶ ಈ ಸರ್ಕಾರ ಇನ್ನೆಷ್ಟು ದಿನ ಇರ್ತತೋ ಗೊತ್ತಿಲ್ಲ. ಅಕ್ಟೋಬರ್ಗೆ ಬಿದ್ದು ಹೋಗ್ತೈತೋ ಅಥವಾ ಮುಂದಿನ ಅಕ್ಟೋಬರ್ಗೆ ಬಿದ್ದು ಹೋಗ್ತೋ ಗೊತ್ತಿಲ್ಲ. ನಾವಂತೂ ಬೆಂಗಳೂರು 1, ನಮ್ಮ ಅಜೆಂಡಾ ಬೆಂಗಳೂರು 1. ಮುಂದೇನು ಕೂಡ ನಾವು ನಮ್ಮ ಸರ್ಕಾರ ಬಂದ್ರೆ ಬೆಂಗಳೂರು ಒಡೆದೋಗಿರೋ ಬೆಂಗಳೂರು ಇವ್ರು ಒಡೆದಾಕಿದ್ರೆ ಅದನ್ನು ಒಂದು ಮಾಡುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ. ಈಗ ಕಾನೂನು ರೀತಿ ಹೋರಾಟಕ್ಕೆ ಈಗ ಬೆಳಗ್ಗೆ ನಾನು ಮಾತಾಡಿದ್ದೀನಿ. ನಮ್ಮೆಲ್ಲ ಬಿಜೆಪಿ ಬೆಂಗಳೂರಿನ ಮುಖಂಡರ ಜೊತೆ ಮಾತಾಡಿದ್ದೀನಿ. ಕಾನೂನು ಹೋರಾಟ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ, ಚುನಾವಣೆ ಪೆಂಡಿಂಗ್. ಇಲ್ಲೂ ಕೂಡ ಹೋರಾಟವನ್ನ ಮಾಡ್ತೀವಿ. ಈ ಬೆಂಗಳೂರು ವಿಭಜನೆ ಮಾಡೋ ಮುಖಾಂತರ ಅಭಿವೃದ್ಧಿ ಒಂದ್ ಸೈಡ್ ಅಭಿವೃದ್ಧಿ ಆಗ್ತದೆ, ಇನ್ನು 2 ಕಡೆ ಅಭಿವೃದ್ಧಿ ಶೂನ್ಯ ಆಗ್ತದೆ. ಅವ್ರದ್ದೇನೋ ಅವರು ಮೊದಲೇ ಹೇಳಿದ್ರಲ್ಲ, ಅವ್ರದ್ದು ನೀವು ಡೈಲಾಗ್ಗಳು ಕೇಳಿಲ್ಲ, ಮರ್ತಿದ್ರೆ ಕೇಳಿಸ್ಕೊಳ್ಳಿ. ಅವರು ಹೇಳಿದಾರೆ, ನಾನು ಫಸ್ಟ್ ಬಿಸ್ನೆಸ್ ಮ್ಯಾನ್, ಆಮೇಲೆ ಎಜುಕೇಷನಿಸ್ಟ್, ಆಮೇಲೆ ನಾನು ಪೊಲಿಟಿಷಿಯನ್ ಅಂತ ಹೇಳಿದ್ದಾರೆ. ಆ ಡೈಲಾಗೇ ಹೊಡೆದಿದ್ದಾರೆ ಅವರು. ಅದರಿಂದ ಅವ್ರಿಗೇನು ಬೆನಿಫಿಟ್ ಆಗುತ್ತೋ ಅದನ್ನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ಎತ್ಕಡ್ತಾ ಇದ್ದಾರೆ ರಾಮನಗರದವ್ರನ್ನ, ಕನಕಪುರದವ್ರನ್ನೆಲ್ಲ. ನಿಮ್ ಬೆಲೆ ಜಾಸ್ತಿ ಆಗ್ಬಿಡ್ತತೆ, ನಿಮ್ ಜಮೀನ್ ಬೆಲೆ ಅಂದ್ರೆ ಜಾಸ್ತಿ ಆಗುತ್ತೆ ಅಂದ್ರೆ ಮಾರ್ಗಳ್ರಿ ಅಂತನಾ? ರೈತರಂಗಾರೆ ಹೊಲ ಗದ್ದೆ ಮಾಡೋದಿನ್ಮೇಲೆ ಅವ್ರು ಬಿಟ್ಟಂಗೆ. ಅವರು ಈಗಲೇ ಬೆಂಗಳೂರಲ್ಲಿ BDA ಮಾಡಿರೋ ಸೈಟು ಇನ್ನು 20% ಅಷ್ಟೇ, ಹೊಸ ಲೇಔಟ್ಗಳು ಮಾಡಿರಲ್ಲ, 20% ಅಷ್ಟೇ ಕಟ್ಟಿರೋದು. 80% ಇನ್ನೂ ಖಾಲಿ ಇದೆ. BDA ಲೇಔಟ್ ಖಾಲಿ ಹೊಡಿತಾ ಇದೆ. ಆ BDA ಲೇಔಟ್ ಮಾಡಿನ 15 ವರ್ಷ ಆಗಿದೆ. ಇನ್ನೂ ಅವ್ರಿಗೆ ಸರಿಯಾಗಿ ನೀರು ಕೊಡಕ್ಕಾಗ್ತಾ ಇಲ್ಲ, ರೋಡ್ ಕೊಡಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ರಾಜ್ಯಪಾಲರಿಗೆ ಹಲವಾರು ಸರಿ ಬೇರೆ ಬೇರೆ ವಿಚಾರಕ್ಕೆ ಹೋಗಿ ಭೇಟಿ ಮಾಡಿದ್ರಿ, ಮನವಿ ಕೊಟ್ಟಿದ್ರಿ, ಅದು ಯಾವುದರಲ್ಲೂ ಕೂಡ ನಿಮ್ಗೆ ಯಶಸ್ಸು ಸಿಕ್ಕಂಗೆ ಕಂಡಿಲ್ಲ. ಕಾಂಗ್ರೆಸ್ ಅವರು ಹೇಳ್ತಾ ಇದಾರಲ್ಲ ಗವರ್ನರ್ ಆಫೀಸು ಬಿಜೆಪಿ ಆಫೀಸು ಅಂತ. ಈಗ ಇದಕ್ಕೆ ಸೈನ್ ಹಾಕಿದಾರಲ್ಲ ಗವರ್ನರು, ಈಗೇನು ಹೇಳ್ತಾರೆ? ಅದು ಕಾಂಗ್ರೆಸ್ ಆಫೀಸು ಅಂತ ಹೇಳ್ತಾರ? ಗವರ್ನರ್ ಆಫೀಸ್ನ ಕಾಂಗ್ರೆಸ್ ಆಫೀಸು ಅಂತ ಹೇಳ್ತಾರ? ಸೈನ್ ಹಾಕಿದಾಗ ಗವರ್ನರ್ ಒಳ್ಳೆಯರು, ಸೈನ್ ಹಾಕಿಲ್ಲ ಅಂದ್ರೆ ಗವರ್ನರು ಬಿಜೆಪಿ ಆಫೀಸ್ ಅಂತ ಹೇಳ. ನಮ್ಮ ಹೋರಾಟ ನಾವು ರಾಜಭವನದಲ್ಲಿ ಏನು ಹೋರಾಟ ಬೇಕೋ ನಾವು ಮಾಡಿದ್ದೀವಿ. ಇನ್ನು ಮುಂದೆ ನ್ಯಾಯಾಲಯಗಳಲ್ಲಿ ನಾವು ಇದರ ವಿರುದ್ಧವಾದಂಥ ಹೋರಾಟ ಮಾಡ್ತೀವಿ. ನಮ್ಮಲ್ಲಿ ಕಲ್ಪನೆನೂ ಮಾಡೋಕ್ಕಾಗಲ್ಲ. ಒಡೆದ ಬೆಂಗಳೂರು, ಒಬ್ಬ ಬೆಂಗಳೂರನಾಗಿ ನಾನು, ನಮ್ದೆಲ್ಲ ಇಲ್ಲೇ ಗೊತ್ತಲ್ಲ, ಜೀನಾಯಹ ಮರ್ನಾಯಹ ಇಸ್ಕೆ ಸಿವ ಜಾನಾ ಕಹ ಅನ್ನೋ ಸ್ಥಿತಿ ನಮ್ದು. ನಮ್ಗಿದ್ ಬಿಟ್ಟು ಜೀವನನೇ ಇಲ್ಲ. ಬೆಂಗಳೂರು ನಾನು ಕಟ್ಟಿಲ್ಲ, ಯಾವನೋ ಪುಣ್ಯಾತ್ಮ ಬೆಂಗಳೂರು ಕಟ್ಟಿದ.
ಬ್ರ್ಯಾಂಡ್ ಬೆಂಗಳೂರು ಆಯಿತು, ಇಡೀ ವಿಶ್ವಕ್ಕೆ ಬೆಂಗಳೂರು ಆಯಿತು. ಇವ್ರು ಯಾರೋ ಕಾಂಗ್ರೆಸ್ ಅವ್ರು ಬಂದ್ಬಿಟ್ಟು ಅದನ್ನ ಛಿದ್ರ ಮಾಡ್ತಾರೆ. ನೀನು ಕಟ್ಟಿಲ್ಲ ಅಂದಮೇಲೆ ನೀವು ಏನು ಯೋಗ್ಯತೆ ಇದೆ ಬೆಂಗಳೂರು ಹೊಡೆಯುವಂಥದ್ದಕ್ಕೆ? ವಾಟ್ ಯು ರೈಟ್, ನಿಮಗೆ ರೈಟ್ಸ್ ಏನಿದೆ? ವಾಟ್ ಯು ಗಾಟ್ ರೈಟ್ ಟು ಡಿವೈಡ್? ಅಡ್ಮಿನಿಸ್ಟ್ರೇಷನ್ ನಿನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ಯುವರ್ ಫೇಲ್ಯೂರ್. ಇದೇ 140 ಕೋಟಿಗೆ ಒಬ್ಬ ಪ್ರಧಾನಿ ಕಂಟ್ರೋಲ್ ಮಾಡ್ತಾರೆ, 140 crores.